ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 99. ಭಗವಂತನನ್ನು ತಂದೆಯೆಂದು ತಿಳಿದುಕೊಳ್ಳುವುದು ಶ್ರೇಷ್ಠವಾಗಿದೆ, ಆದರೆ ತಾಯಿಯೆಂದು ನೋಡುವುದು ಅದಕ್ಕಿಂತ ಉತ್ತಮ. ಇನ್ನೊಂದು ಪವಿತ್ರ ಭಾವ ಅಂದರೆ ಸಖ ಎಂದು ಸ್ವೀಕರಿಸುವುದು. ಪ್ರತಿಯೊಬ್ಬ ನರನಾರಿಯರಲ್ಲಿ ಈ ಈಶ್ವರನೇ ಇದ್ದಾನೆ. ಈಶ್ವರನನ್ನು ಹುಡುಕುವ ಅವಶ್ಯಕತೆ ಇಲ್ಲ. ಈಶ್ವರನನ್ನು ಅನಂತ ಕಾಲದವರೆಗೂ ಪಡೆದುಕೊಂಡಿದ್ದೇವೆ, ಅದರಲ್ಲೇ ಅನಂತ ಕಾಲದವರೆಗೂ ಇರುತ್ತೇವೆ. ಅನಂತ ಕಾಲದಿಂದಲೂ ಅದರದೇ ಉಪಾಸನೆ ಆಗುತ್ತಿದೆ. ವೇದಾಂತ ಹೇಳುತ್ತದೆ, ಬೇರೆ ವಿಧಿಯ ಉಪಾಸನೆಗಳು ಭ್ರಮಾತ್ಮಕವಾಗಿಲ್ಲ. ಅನೇಕ ಕರ್ಮಕಾಂಡಗಳ ಮುಖಾಂತರ ಭಗವದ್ ಉಪಾಸನೆ ಮಾಡಲಾಗುತ್ತಿದೆ. ನಾವು ಇವುಗಳನ್ನು ಎಷ್ಟೇ ಅನುಪಯೋಗಿ ಅಂದುಕೊಂಡರೂ ಈ ಉಪಾಸಕರು ಭ್ರಮಿತರಾಗುವುದಿಲ್ಲ. ಅಂಧಕಾರ ಎನ್ನುವುದನ್ನು ಸ್ವಲ್ಪ ಪ್ರಕಾಶ ಎಂದುಕೊಳ್ಳಬೇಕು. ಕೆಟ್ಟದ್ದು ಎಂದಾಗ ಸ್ವಲ್ಪ ಒಳ್ಳೆಯದು ಎಂದು ನೋಡಬೇಕು. ಅಪವಿತ್ರ ಎನ್ನುವುದನ್ನು ಸ್ವಲ್ಪ ಪವಿತ್ರತೆ ಎಂದು ನೋಡಬೇಕು. ಆದ್ದರಿಂದ ಬೇರೆಯವರನ್ನು ನಾವು ಪ್ರೇಮ ಮತ್ತು ಸಹಾನುಭೂತಿಯಿಂದ ನೋಡಬೇಕು.